ಮಣ್ಣಿನ ಮಗನ ಸಾಮ್ರಾಜ್ಯ ಮುನ್ನಡೆಸಿದ್ದು ಹೇಗೆ? ದೊಡ್ಡಗೌಡ್ತಿ ಚೆನ್ನಮ್ಮ 6 ಮಕ್ಕಳು 9 ಮೊಮ್ಮಕ್ಕಳ ಸಾಕಿ ಸಲಹಿದ ಮಹಾತಾಯಿ ಜಗಕ್ಕೆ ಮಾದರಿ. ಮೌನ, ಸರಳತೆ, ತ್ಯಾಗ, ಮಮತೆ. ಮಾಜಿ ಪ್ರಧಾನಿ ಪತ್ನಿಯ ಸಾರ್ಥಕ ಪಯಣ. ಇದುವೇ ಹೊತ್ತಿನ ವಿಶೇಷ. ದೊಡ್ಡಗೌಡ್ತಿ ಯುಗಾಂತ್ಯ. ನಾನು ನಿರೀಕ್ಷಾ ನಾಗರಾಜ್. ರಾಜ್ಯ ಮತ್ತು ರಾಷ್ಟ್ರ ಇತಿಹಾಸದಲ್ಲಿ ಎಚ್.ಡಿ. ದೇವೇಗೌಡ ಎಂಬ ಹೆಸರು ಬರೆದ ಇತಿಹಾಸ ಸಣ್ಣದ್ದಲ್ಲ. ಒಬ್ಬ ಸಾಮಾನ್ಯ ರೈತನ ಮಗ ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಯ ಗದ್ದೆಗೆ ಏರಿ ಕುಳಿತಿದ್ದು ಇಡೀ ಕನ್ನಡಿಗರು ಹೆಮ್ಮೆ ಪಡುವಂಥ ರೋಚಕ ಗಾಥೆ. ಆದರೆ ಈ ಹಿಮಾಲಯದಂಥ ಸಾಧನೆಯ ಹಿಂದೆ, ಗೌಡರ ಪ್ರತಿ ಹೋರಾಟದ ಹಿಂದೆ, ಅವರ ಏಳು ಬೀಳುಗಳ ಹಿಂದೆ ಕಲ್ಲು ಬಂಡೆಯಂತೆ ನಿಂತಿದ್ದ ಆ ಒಂದು ಮಹಾಶಕ್ತಿ ಇವತ್ತು ನಮ್ಮನ್ನಗಲಿದೆ. ಹಾಗಾದ್ರೆ ಮಣ್ಣಿನ ಮಗನ ಸಾಮ್ರಾಜ್ಯವನ್ನ ದೊಡ್ಡಗೌಡ್ತಿ ಚಿನ್ನಮ್ಮ ಮುನ್ನಡೆಸಿದ್ದು ಹೇಗೆ? ಈ ಮಹಾತಾಯಿ ಜಗಕ್ಕೆ ಮಾದರಿಯಾಗಿದ್ದು ಹೇಗೆ? ಮಮತೆಯ ಪ್ರತಿರೂಪದಂತಿದ್ದ ಮಾಜಿ ಪ್ರಧಾನಿ ಪತ್ನಿ ಚೆನ್ನಮ್ಮನವರ ಸಾರ್ಥಕ ಪಯಣದ ಸ್ಫೂರ್ತಿ ಕಥೆ ಇಲ್ಲಿದೆ ನೋಡಿ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ರಾಜಕೀಯದ ಚದುರಂಗದಾಟದಲ್ಲಿ ದೇವೇಗೌಡರು ಮುಂಚೂಣಿಯಲ್ಲಿದ್ದರೆ ಇಡೀ ಕುಟುಂಬವನ್ನ ಸಂಸಾರದ ಹಾದಿಯಲ್ಲಿ ಮುನ್ನಡೆಸಿದ ಮಹಾಮಾತೆ ಈ ಚೆನ್ನಮ್ಮ. ಅವರ ತ್ಯಾಗ ಮತ್ತು ಬದುಕಿನ ಕಥೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಆದರ್ಶ. ಯಾವ ಭೋಗ ಭಾಗ್ಯಗಳು, ದೆಹಲಿಯ ರಾಜವೈಭವದ ಅಹಂಕಾರವು ಕಿಂಚಿತ್ತೂ ತಟ್ಟದಂತೆ ಬದುಕಿದ ಕೋಟ್ಯಾಂತರ ಕನ್ನಡಿಗರ ಪ್ರೀತಿಯ ದೊಡ್ಡಗೌಡ್ತಿ ಚೆನ್ನಮ್ಮ ಇನ್ನಿಲ್ಲ. ಜೆಡಿಎಸ್ ಅನ್ನು ಪ್ರಾದೇಶಿಕ ಪಕ್ಷದ ಕೋಟೆಯನ್ನು ಕಾಯ್ದು ಬಿರುಗಾಳಿಯಂತೆ ಬೀಸುತ್ತಿದ್ದ ರಾಜಕೀಯದ ಚದುರಂಗದಾಟದಲ್ಲಿ ಇಡೀ ಕುಟುಂಬಕ್ಕೆ ರಕ್ಷಾ ಕವಚವಾಗಿ ನಿಂತಿದ್ದ ಚೆನ್ನಮ್ಮನವರ ಸಾರ್ಥಕ ಬದುಕಿನ ಪಯಣ ಮುಕ್ತಾಯವಾಗಿದೆ. ಕೇವಲ ಒಂದು ಕುಟುಂಬದ ಹಿರಿಯ ಜೀವವಷ್ಟೇ ಅಲ್ಲ, ಕರ್ನಾಟಕದ ಇತಿಹಾಸದಲ್ಲೇ ಮೌನ, ಸರಳತೆ ಮತ್ತು ಅಪ್ರತಿಮ ತ್ಯಾಗಕ್ಕೆ ಸಾಕ್ಷಿಯಾಗಿದ್ದ ಒಂದು ಯುಗವೇ ಇಂದಿಗೆ ಅಂತ್ಯವಾಗಿದೆ. ಮಣ್ಣಿನ ಮಗನ ಸಾಮ್ರಾಜ್ಯ ಮುನ್ನಡೆಸಿದ್ದು ಹೇಗೆ? ದೊಡ್ಡಗೌಡ್ತಿ ಚೆನ್ನಮ್ಮ 6 ಮಕ್ಕಳು 9 ಮೊಮ್ಮಕ್ಕಳ ಸಾಕಿ ಸಲುಹಿದ ಮಹಾತಾಯಿ ಜಗಕ್ಕೆ ಮಾದರಿ. ಮೌನ, ಸರಳತೆ, ತ್ಯಾಗ, ಮಮತೆ. ಮಾಜಿ ಪ್ರಧಾನಿ ಪತ್ನಿಯ ಸಾರ್ಥಕ ಪಯಣ. ವೀಕ್ಷಕರೇ, ಎಚ್.ಡಿ. ದೇವೇಗೌಡರು ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವ ಹುಡುಕುತ್ತಿದ್ದ ಸಮಯದಲ್ಲೇ ಚೆನ್ನಮ್ಮ ಅವರು ಅವರ ಜೀವನ ಸಂಗಾತಿಯಾದರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮ ಅವರು 1954 ಮೇ 25ರಂದು ಎಚ್.ಡಿ. ದೇವೇಗೌಡರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ರಾಜಕೀಯದಲ್ಲಿ ನಿರಂತರ ಪ್ರವಾಸ, ಸಭೆಗಳು, ಜನಸಂಪರ್ಕ ಕಾರ್ಯಕ್ರಮಗಳು ಇದ್ರೂ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವ ಮೂಲಕ ದೇವೇಗೌಡರಿಗೆ ಕುಟುಂಬದ ಚಿಂತೆ ಕಾಡದಂತೆ ಕಾಪಾಡಿಕೊಂಡ್ರು. ಹೌದು, ಅದು 1954ರ ಕಾಲಘಟ್ಟ. ಹಾಸನ ಜಿಲ್ಲೆ ಮುತ್ತಿಗೆ ಹಿರೇಹಳ್ಳಿಯ ಚೆನ್ನಮ್ಮ ಸೊಸೆಯಾಗಿ ಪಡುವಲಹಿಪ್ಪೆ ಗ್ರಾಮಕ್ಕೆ ಚೆನ್ನಮ್ಮ ಹೆಜ್ಜೆ ಇಟ್ಟಾಗ ದೇವೇಗೌಡರು ಕೇವಲ ಒಬ್ಬ ಸಾಮಾನ್ಯ ಸಣ್ಣ ರೈತ ಮತ್ತು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿದ್ದ ಯುವಕ ಅಷ್ಟೇ. ಅಂದು ರಾಜಕೀಯದ ಯಾವ ಅಲೆಗಳು ಇರಲಿಲ್ಲ, ತಲೆ ಮೇಲೆ ಅಧಿಕಾರದ ಛತ್ರಿಯೂ ಇರಲಿಲ್ಲ. ಇದ್ದದ್ದು ಬರೀ ಬಡತನ ಮತ್ತು ಭವಿಷ್ಯದ ಕನಸುಗಳು ಮಾತ್ರ. ಅಂತಹ ದಿನಗಳಲ್ಲೇ ಮಣ್ಣಿನ ಮಗ ದೇವೇಗೌಡರ ಕೈ ಹಿಡಿದು ಆ ಕಠಿಣ ಸಂಘರ್ಷದ ಹಾದಿಯಲ್ಲಿ ಒಡನಾಡಿಯಾಗಿ ನಿಂತವರು ಈ ಚೆನ್ನಮ್ಮ. ಕೇವಲ 22,000 ರೂಪಾಯಿಯ ಕಾಂಟ್ರಾಕ್ಟ್ ಠೇವಣಿ ಇಡಲಾಗದೆ ಗೌಡ್ರು ಕಂಗಾಲಾದಾಗ ಹೆತ್ತವರಿಗೂ ತಿಳಿಸದೆ ತನ್ನ ಮದುವೆಯ ಒಡವೆಗಳನ್ನು ಗಂಡನ ಕೈಗಿಟ್ಟು ನೀವು ಮುನ್ನುಗ್ಗಿ ಅಂತ ಧೈರ್ಯ ತುಂಬಿದ್ದ ಈ ಮಹಾತಾಯಿಯ ಶಕ್ತಿ ಸಾಮಾನ್ಯದಲ್ಲ. ಗಂಡನಿಗೆ ಒಮ್ಮೆಯೂ ಆರ್ಥಿಕ ಮುಗ್ಗಟ್ಟಿನ ನೋವು ತಟ್ಟದಂತೆ ನೋಡಿಕೊಂಡ ತ್ಯಾಗಮಯಿ ಈ ದೊಡ್ಡಗೌಡ್ತಿ. ದೇವೇಗೌಡರು ಹಳ್ಳಿಗಳಿಂದ ಹಳ್ಳಿಗಳಿಗೆ ತಿರುಗುತ್ತಾ ಚಳುವಳಿ, ಧರಣಿ, ಜೈಲು ಅಂತ ಸಾರ್ವಜನಿಕ ಬದುಕಿಗೆ ಧುಮುಕಿದಾಗ ಮನೆಯಲ್ಲಿ ಒಲೆ ಉರಿಯುವಂತೆ ನೋಡಿಕೊಂಡಿದ್ದು ಇದೇ ಮಾದರಿ ತಾಯಿ. ಗೌಡರಿಗೆ ನಾಡಿನ ಜನರ ಸಮಸ್ಯೆಗಳ ಚಿಂತೆ ಇದ್ರೆ ಈಕೆಗೆ ಮನೆಯಲ್ಲಿದ್ದ 6 ಜನ ಮಕ್ಕಳನ್ನು ಹಸಿವಿನಿಂದ ಕಾಪಾಡುವ ಜವಾಬ್ದಾರಿ ಇತ್ತು. ಇವತ್ತು ದೇವೇಗೌಡರು ದೇಶದ ಅತ್ಯುನ್ನತ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅಂದರೆ ಅದಕ್ಕೆ ಚೆನ್ನಮ್ಮನವರ ಇಂತಹ 100 ಮೌನ ತ್ಯಾಗಗಳೇ ಕಾರಣ. ಮಣ್ಣಿನ ಮಗನ ಯಶಸ್ಸಿನ ಪ್ರತಿ ಇಂಚಿನಲ್ಲೂ, ಜೆಡಿಎಸ್ ಕೋಟೆಯ ಪ್ರತಿ ಇಟ್ಟಿಗೆಯಲ್ಲೂ ದೊಡ್ಡಗೌಡ್ತಿಯ ಬೆವರಿನ ಹನಿಗಳು ಮತ್ತು ಮೌನ ಕ್ರಾಂತಿಯ ಇತಿಹಾಸ ಚಿರಕಾಲ ಅಮರವಾಗಿರುತ್ತೆ. 6 ಮಕ್ಕಳ ಶಿಸ್ತಿನ ಪೋಷಣೆ ಮತ್ತು ಹೆಮ್ಮರದ ಬೇರು, ಕುಟುಂಬದ ಗಟ್ಟಿಗಿತ್ತಿ ಮುನಿಸು ಮರೆಸುತ್ತಿದ್ದ ಮಾತೃವಾತ್ಸಲ್ಯ. 2 ಸಚಿವರು, ಮಾಜಿ ಮುಖ್ಯಮಂತ್ರಿ, ಸಂಸದರು, ಶಾಸಕರು, ಹೀಗೆ ರಾಜಕೀಯ ಶಕ್ತಿಯ ತುತ್ತ ತುದಿಯಲ್ಲಿ ನಿಂತಿರುವಂತಹ ಎಚ್.ಡಿ. ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ಬಾಲಕೃಷ್ಣ, ಎಚ್.ಡಿ. ರಮೇಶ್ ಹಾಗೆ ಪುತ್ರಿಯರಾದ ಅನಸೂಯ ಮತ್ತು ಶೈಲಜಾ ಎಂಬ 6 ಜನ ಮಕ್ಕಳನ್ನ
ಹೆತ್ತು ಬೆಳೆಸಿದ ಆ ಶಕ್ತಿ ಸಾಮಾನ್ಯದಲ್ಲ. ದೇವೇಗೌಡರು ಸಾರ್ವಜನಿಕ ಬದುಕಿನ ಹೋರಾಟದ ಸುಳಿಗೆ ಸಿಲುಕಿ ದಿನಗಟ್ಟಲೆ ತಿಂಗಳಗಟ್ಟಲೆ ಮನೆಯಿಂದ ದೂರ ಉಳಿತಿದ್ದಾಗ ಈ 6 ಜನ ಮಕ್ಕಳಿಗೆ ತಾಯಿಯೂ ಆಗಿ ತಂದೆಯೂ ಆಗಿ ಶಿಸ್ತಿನ ಪಾಠ ಕಲಿಸಿದ್ದು ಇದೇ ದೊಡ್ಡಗೌಡ್ತಿ ಚೆನ್ನಮ್ಮ. ಅಧಿಕಾರ ಸಿಕ್ಕಾಗ ಬರುವ ಹಮ್ಮು ಬಿಮ್ಮು, ರಾಜಕೀಯದ ಜಗಮಗಿಸುವ ಬೆಳಕು ಮಕ್ಕಳ ತಲೆಗೇರದಂತೆ ಹಳ್ಳಿಯ ಮಣ್ಣಿನ ಸರಳತೆಯಲ್ಲೇ ಇವರನ್ನು ಸಾಕಿಸಲು ಇದ್ರು. ಮಕ್ಕಳು ದೊಡ್ಡವರಾಗಿ ಇಡೀ ರಾಜ್ಯವನ್ನೇ ಆಳುವ ನಾಯಕರಾಗಿ ಬೆಳೆದ್ರು. ತಾಯಿಯ ಮುಂದೆ ಬಂದು ನಿಂತರೆ ಸಾಕು, ಅವರೆಲ್ಲರೂ ಕೇವಲ ಮುಗ್ಧ ಮಕ್ಕಳಾಗಿ ಬಿಡ್ತಿದ್ರು. ರಾಜಕೀಯದ ಎಷ್ಟೇ ಬಿರುಗಾಳಿಗಳು ಬೀಸಿದ್ರು, ಎಂಥದ್ದೇ ಸವಾಲುಗಳು ಎದುರಾದರೂ ಈ ಬೃಹತ್ ರಾಜಕೀಯ ಕುಟುಂಬದ ಹೆಮ್ಮರಕ್ಕೆ ಚೆನ್ನಮ್ಮನವರೇ ಭದ್ರವಾದ ಬೇರಾಗಿದ್ರು. ವೀಕ್ಷಕರೇ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ರಾಜಕೀಯ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯಗಳು, ಅಧಿಕಾರದ ಹಪಾಹಪಿ, ಮನಸ್ತಾಪಗಳು ಸಹಜವಾಗಿ ಎದುರಾಗುತ್ತವೆ. ಆದರೆ ದೇವೇಗೌಡರ ಈ ಬೃಹತ್ ಕುಟುಂಬ ಇಂದಿಗೂ ಒಗ್ಗಟ್ಟಿನಿಂದ ಒಂದೇ ಸೂರಿನಡಿ ಗಟ್ಟಿಯಾಗಿ ನಿಲ್ಲಲು ಕಾರಣ ಚೆನ್ನಮ್ಮರವರ ಮಾತೃವಾತ್ಸಲ್ಯ ಮತ್ತು ಅವರು ಹಾಕಿಕೊಟ್ಟಿದ್ದ ಕಟ್ಟುನಿಟ್ಟಿನ ಶಿಸ್ತು. 6 ಮಕ್ಕಳು 9 ಮೊಮ್ಮಕ್ಕಳು ಹಾಗೆ ಮರಿಮಕ್ಕಳ ಈ ತುಂಬು ಸಂಸಾರದಲ್ಲಿ ಯಾರೇ ಮುನಿಸಿಕೊಂಡ್ರು, ಎಷ್ಟೇ ಭಿನ್ನಾಭಿಪ್ರಾಯಗಳು ತಲೆದೂರಿದ್ರು ಆ ದೊಡ್ಡಗೌಡ್ತಿಯ ಮನೆಗೆ ಬಂದು ತಾಯಿಯ ಮಡಿಲಿಗೆ ತಲೆಬಾಗಿದ್ರೆ ಸಾಕು, ಅಲ್ಲಿ ಎಲ್ಲ ಕೋಪತಾಪಗಳು ಕರಗಿ ನೀರಾಗ್ಬಿಡ್ತಿದ್ವು. ಮಕ್ಕಳನ್ನ ಸಚಿವರನ್ನಾಗಿ ಮುಖ್ಯಮಂತ್ರಿಯನ್ನಾಗಿ ನೋಡಿದ್ರು ಆ ತಾಯಿಯ ಮಮತೆ ಮಾತ್ರ ಎಂದೂ ಬದಲಾಗಲಿಲ್ಲ. ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಅನ್ನ ಬಡಿಸುವ ಅನ್ನಪೂರ್ಣೇಶ್ವರಿಯಾಗಿಯೇ ಅವರು ಉಳಿದಿದ್ರು. ಇವತ್ತು ಆ ಮಾತೃತ್ವದ ನೆರಳು ಇಡೀ ಕುಟುಂಬವನ್ನ ಒಟ್ಟಾಗಿ ಹಿಡಿದಿಟ್ಟಿದ್ದ ಆ ಪ್ರೀತಿಯ ಕೊಂಡಿ ಕಳಚಿಕೊಂಡಿದ್ದು ದೇವೇಗೌಡರ ಸಾಮ್ರಾಜ್ಯವನ್ನೇ ಅನಾಥ ಪ್ರಜ್ಞೆ ಕಾಡುವಂತೆ ಮಾಡಿದೆ. ಪ್ರಭಾವಿ ಮನೆತನದ ಹಿನ್ನೆಲೆ, ಗೌಡರ ತಾಯಿಯ ಮುದ್ದಿನ ಸೊಸೆ. ದೊಡ್ಡಗೌಡ್ತಿ ಚೆನ್ನಮ್ಮನವರ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಅಲ್ಲಿ ರೋಚಕ ಇತಿಹಾಸವೊಂದು ತೆರೆದುಕೊಳ್ಳುತ್ತೆ. 1954 ಮೇ 25ರಂದು ಕೇವಲ 17 ವರ್ಷದ ಪ್ರಾಯದಲ್ಲೇ 21 ವರ್ಷದ ಯುವಕ ದೇವೇಗೌಡರ ಕೈ ಹಿಡಿದಿದ್ದ ಚೆನ್ನಮ್ಮನವರು ಆ ಕಾಲಕ್ಕೆ ಅತ್ಯಂತ ಪ್ರತಿಷ್ಠಿತ ಮತ್ತು ಶ್ರೀಮಂತ ಮನೆತನದಿಂದ ಬಂದವರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ಪ್ರಭಾವಿ ಪಟೇಲ ದೇವೇಗೌಡ ಮತ್ತು ಕಾಳಂಬ ದಂಪತಿಯ ಚೊಚ್ಚಲ ಮಗಳಾಗಿದ್ದ ಚೆನ್ನಮ್ಮನವರ ತಾತ ಸುಬ್ಬೇಗೌಡರು ಆ ಭಾಗದ ಜಮೀನ್ದಾರರಾಗಿದ್ದರು. ಸ್ವತಃ ದೇವೇಗೌಡರ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ನೆರವು ನೀಡಿದ್ದೇ ಅದೇ ಸುಬ್ಬೇಗೌಡರ ಮೊಮ್ಮಗಳನ್ನು ತನ್ನ ಮನೆಗೆ ಸೊಸೆಯಾಗಿ ತರಬೇಕು ಎಂಬುದು ದೇವೇಗೌಡರ ತಾಯಿ ಲಕ್ಷ್ಮೀ ದೇವನ್ನಮ್ಮರವರ ಪರಮ ಇಚ್ಛೆಯಾಗಿತ್ತು. ಅಂತೆಯೇ ದೇವೇಗೌಡರ ಪತ್ನಿಯಾಗಿ ಸಂಸಾರದ ನೊಗ ಹೊತ್ತ ಚೆನ್ನಮ್ಮನವರು ಮುದ್ದಿನ ಸೊಸೆಯಾಗಿಬಿಟ್ಟಿದ್ರು. ಆಸಿಡ್ ದಾಳಿ ಮಾಡಿದವರಿಗೆ ಕ್ಷಮೆಯ ಭಿಕ್ಷೆ ನೀಡಿದ್ದ ಗೌಡ್ತಿ. ಅದು 2001 ಫೆಬ್ರವರಿ 21 ಮಹಾಶಿವರಾತ್ರಿಯ ರಾತ್ರಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿರುವ ಐತಿಹಾಸಿಕ ಈಶ್ವರ ದೇವಸ್ಥಾನಕ್ಕೆ ದೇವೇಗೌಡರ ಕುಟುಂಬವು ವಿಶೇಷ ಪೂಜೆ ಸಲ್ಲಿಸೋಕೆ ತೆರಳಿತ್ತು. ರಾತ್ರಿ ಸುಮಾರು 8 ಗಂಟೆಯ ಸುಮಾರಿಗೆ ಪೂಜೆ ಮುಗಿಸಿಕೊಂಡು ಹೊರಬರ್ತಿದ್ದಾಗ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಗೆ ಅವರ ಸೊಸೆ ಭವಾನಿ ರೇವಣ್ಣ ಅವರ ಮೇಲೆ ಏಕಾಏಕಿ ಆಸಿಡ್ ಎರಚಲಾಯಿತು. ಈ ಘೋರ ಕೃತ್ಯದಲ್ಲಿ ಚೆನ್ನಮ್ಮನವರಿಗೆ ತೀವ್ರವಾಗಿ ಸುಟ್ಟ ಗಾಯಗಳಾಗಿತ್ತು. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಬೇಕಾಯಿತು. ಆಸಿಡ್ ದಾಳಿಯ ತೀವ್ರತೆಗೆ ಚೆನ್ನಮ್ಮ ಅವರಿಗೆ ಸತತ 2 ತಿಂಗಳುಗಳ ಕಾಲ ಪ್ರಜ್ಞೆಯೇ ಇರಲಿಲ್ಲ. ಆಗ ದೇವೇಗೌಡರು ಬಹಳ ನೊಂದುಕೊಂಡಿದ್ರು. ಆ ಆಸಿಡ್ ದಾಳಿಯ ಪ್ರಮುಖ ಆರೋಪಿ ದೇವೇಗೌಡರ ಸ್ವಂತ ತಮ್ಮ ಬಸವೇಗೌಡರ ಮಗ ಲೋಕೇಶ್ ಆಗಿದ್ದ. ಇದರ ಹಿಂದಿನ ಅಸಲಿ ಸತ್ಯವನ್ನ ದೇವೇಗೌಡರು ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಬಿಚ್ಚಿಟ್ಟಿದ್ರು. ನನ್ನ ತಮ್ಮನ ಮಗನೇ ಆಸಿಡ್ ಹಾಕಿದ್ದು ನಿಜ, ಆದರೆ ಆತನ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು. ವಾಸ್ತವವಾಗಿ ಅವರ ಸಂಚು ಇದ್ದದ್ದು ನನ್ನ ಮಗ HD ರೇವಣ್ಣನ ಮೇಲೆ ಆಸಿಡ್ ಹಾಕುವುದಾಗಿತ್ತು. ನಾವೆಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ರೇವಣ್ಣ ಬಂದಿರಲಿಲ್ಲ, ಹೀಗಾಗಿ ನನ್ನ ಪತ್ನಿ ಮತ್ತು ಸೊಸೆಯ ಮೇಲೆ ದಾಳಿ ನಡೆಯಿತು ಎಂಬುದನ್ನು ಹಂಚಿಕೊಂಡಿದ್ರು. ದೇವೇಗೌಡರ ಪತ್ನಿ ಚೆನ್ನಮ್ಮ ಕೇವಲ ತಮ್ಮ ತುಂಬ ಕುಟುಂಬಕ್ಕಷ್ಟೇ ಆಲದ ಮರದಂತೆ ಇರಲಿಲ್ಲ. ಚೆನ್ನಮ್ಮನವರು ಅವರ ತವರೂರಿಗೂ ಅಭಯದಾತೆಯಂತಿದ್ರು. ಚೆನ್ನಮ್ಮನ ಅಗಲಿಕೆಯಿಂದ ಇಡೀ ಊರು ಕಣ್ಣೀರಲ್ಲಿ ಕೈ ತೊಳಿತಾ ಇರುವುದು ಯಾಕೊತ್ತಾ? ನಾವು ಅನಾಥರಾದೆವು. ಇದು ಕೇವಲ ದೊಡ್ಡಗೌಡರ ಕುಟುಂಬದ ಮಕ್ಕಳ, ಮೊಮ್ಮಕ್ಕಳು, ಮರಿಮಕ್ಕಳ ರೋದನೆಯಲ್ಲ. ಚೆನ್ನಮ್ಮನವರ ಹುಟ್ಟೂರಿನ ಪ್ರತಿಯೊಂದು ಕುಟುಂಬಗಳ ಕಣ್ಣೀರ ಕೂಗು. ಹೌದು, ವಿಧಿವಶರಾಗಿರುವ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ತಮ್ಮ ಊರನ್ನೇ ಉಸಿರಾಡ್ತಾ ಇದ್ರು. ಈ ಸಂಬಂಧಪಟ್ಟ ಅಚ್ಚರಿಯ ವರದಿ ಇಲ್ಲಿದೆ ನೋಡಿ. ಹುಟ್ಟೂರಿನಲ್ಲಿ ಆಸ್ಪತ್ರೆ, ಶಾಲೆ, ದೇವಸ್ಥಾನ ಕಟ್ಟಿಸಿದ್ದ ಚೆನ್ನಮ್ಮರಿಂದಲೇ ಚೆನ್ನಾಂಬಿಕಾ ದೇವಿಗೆ ಮೊದಲ ಪೂಜೆ. ವೀಕ್ಷಕರೇ, ತಮ್ಮ ಪತಿಯ ರಾಜಕೀಯ ಶಕ್ತಿ ವೈಭವಕ್ಕಿಂತಲೂ ಈ ತಾಯಿಗೆ ಜನ್ಮಭೂಮಿ ಹಾಸನದ ಮುತ್ತಿಗೆ ಹಿರೇಹಳ್ಳಿ ಗ್ರಾಮವೇ ಸ್ವರ್ಗವಾಗಿತ್ತು ಎಂಬುದನ್ನು ಕೇಳಿದ್ರೇನೆ ರೋಮಾಂಚನವಾಗುತ್ತೆ. ಇಂದು ದೊಡ್ಡಗೌಡತಿಯ ಅಗಲಿಕೆಯ ಸುದ್ದಿ ಕೇಳಿ ಇಡೀ ಗ್ರಾಮವೇ ಅಕ್ಷರಶಃ ಶೋಕ ಸಾಗರದಲ್ಲಿ ಮುಳುಗಿದೆ.
ಅಲ್ಲಿನ ಪ್ರತಿಯೊಂದು ಮಗು, ಯುವಕರು ಮತ್ತು ವೃದ್ಧರು ಕಣ್ಣೀರು ಹಾಕುತ್ತಾ ನಮ್ಮನ್ನು ಸಲಹುತ್ತಿದ್ದ ಅಮ್ಮ ಇನ್ನಿಲ್ಲ, ನಾವು ಅನಾಥರಾದೆವು ಎಂದು ಗೋಳಾಡ್ತಿದ್ದಾರೆ. ಆ ಊರಿನ ಜನರಿಗೆ ಚೆನ್ನಮ್ಮನವರು ಕೇವಲ ಒಬ್ಬ ಮಾಜಿ ಪ್ರಧಾನಿಯ ಪತ್ನಿಯಾಗಿರಲಿಲ್ಲ, ಬದಲಿಗೆ ಕಷ್ಟ ಬಂದಾಗ ಧಾವಿಸಿ ಬರುತ್ತಿದ್ದ ಅಭಯದಾತೆಯಂತಿದ್ರು. ತವರು ಊರಿನ ಮೇಲೆ ಚೆನ್ನಮ್ಮರಿಗಿದ್ದ ಪ್ರೀತಿ ಎಂಥದ್ದು ಅಂದರೆ ಇಡೀ ಗ್ರಾಮದ ಚಿತ್ರಣವನ್ನೇ ಬದಲಾಯಿಸಲು ಅವರು ಕಂಕಣಬದ್ಧರಾಗಿದ್ದರು. ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಎಂದು ಸುಸಜ್ಜಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ನಿರ್ಮಿಸಿದರು. ಬಡವರ ಆರೋಗ್ಯಕ್ಕಾಗಿ ಮತ್ತು ಮೂಕ ಪ್ರಾಣಿಗಳ ರಕ್ಷಣೆಗಾಗಿ ಸರ್ಕಾರಿ ಹಾಗೂ ಪಶು ಆಸ್ಪತ್ರೆಗಳನ್ನು ತಾವೇ ನಿಂತು ಕಟ್ಟಿಕೊಟ್ಟ ಧೀಮಂತ ಚೇತನ ಈ ಮಹಾತಾಯಿ. ಕೋಟಿ ಕೋಟಿ ಒಡೆಯರಾಗಿದ್ದರೂ, ಗಂಡ ದೇಶವನ್ನೇ ಆಳುವ ಶಕ್ತಿಯಾಗಿದ್ದರೂ ಚೆನ್ನಮ್ಮನವರಲ್ಲಿ ಅಧಿಕಾರದ ಕಿಂಚಿತ್ತೂ ಹಮ್ಮು ಇರಲಿಲ್ಲ ಅನ್ನೋದಕ್ಕೆ ಮುತ್ತಿಗೆ ಹಿರೇಹಳ್ಳಿಯ ಜನರೇ ಸಾಕ್ಷಿ. ಅವರ ನುಡಿಗಳೇ ಕನ್ನಡಿ ಹಿಡಿತವೆ. ಆ ಹಳ್ಳಿಯಿಂದ ಯಾರೇ ಕಡುಬಡವ ಸಣ್ಣ ಕೆಲಸಕ್ಕೆಂದು ಬೆಂಗಳೂರಿಗೆ ಗೌಡರ ಮನೆಗೆ ಹೋದರೂ ಕೆಲಸದವರ ಕೈಯಲ್ಲಿ ಊಟ ಬಡಿಸುವ ಸಂಸ್ಕೃತಿ ಅವರದ್ದಾಗಿರಲಿಲ್ಲ. ಸ್ವತಃ ತಾವೇ ಅಡುಗೆ ಮನೆಗೆ ನುಗ್ಗಿ ಬಿಸಿ ಬಿಸಿ ಅಡುಗೆ ಸಿದ್ಧಪಡಿಸಿ ಕೈಯಾರೆ ತಟ್ಟೆಗೆ ಬಡಿಸಿ ಉಪಚರಿಸುತ್ತಿದ್ದ ಅಪರೂಪದ ಅನ್ನಪೂರ್ಣೇಶ್ವರಿಯವರು. ಸಂಬಂಧಗಳಿಗೆ ಜೀವ ಕೊಡುತ್ತಿದ್ದ ಈ ದೊಡ್ಡ ಗೌಡ್ತಿ ಹಳ್ಳಿಯ ಹಬ್ಬ ಹರಿದಿನ ಹಾಗೆ ಜಾತ್ರೆಗಳು ಬಂದಾಗ ಬಡಬಗ್ಗರಿಗೆ ಹಣ ಮತ್ತು ಬಟ್ಟೆ ನೀಡಿ ನೆರವಾಗ್ತಿದ್ರು. ಅಧಿಕಾರದ ತುತ್ತ ತುದಿಯಲ್ಲಿದ್ದರೂ ಜನ್ಮ ನೀಡಿದ ಮಣ್ಣನ್ನು ಮತ್ತು ರಕ್ತ ಸಂಬಂಧಿಗಳನ್ನು ಕೊನೆ ಉಸಿರಿರುವವರೆಗೂ ಮರೆಯದ ಇವರ ಔದಾರ್ಯ ಇವತ್ತಿನ ತಲೆಮಾರಿನ ರಾಜಕಾರಣಿಗಳ ಕುಟುಂಬದ ಹೆಣ್ಮಕ್ಕಳಿಗೆ ಒಂದು ಹೆಮ್ಮೆಯ ಪಾಠ. ಮುತ್ತಿಗೆ ಹಿರೇಹಳ್ಳಿ ಗ್ರಾಮಕ್ಕೂ ಮತ್ತು ಚೆನ್ನಮ್ಮ ಅವರಿಗೂ ಇದ್ದ ಭಕ್ತಿ ಹಾಗೂ ಆಧ್ಯಾತ್ಮಿಕ ಸಂಬಂಧ ಅತ್ಯಂತ ಅಪರೂಪದ್ದು. ಈ ಗ್ರಾಮದಲ್ಲಿ ನೆಲೆಸಿರುವಂಥ ಶಕ್ತಿ ದೇವತೆ ಶ್ರೀ ಚೆನ್ನಾಂಬಿಕಾ ದೇವಿ ಚೆನ್ನಮ್ಮ ಅವರ ಮನೆದೇವರಾಗಿದೆ. ಪಟೇಲ್ ಕುಟುಂಬದ ದಂಪತಿ ತಮಗೆ ಜನಿಸಿದ ಹೆಣ್ಣು ಮಗುವಿಗೆ ಇದೇ ಚೆನ್ನಾಂಬಿಕಾ ದೇವಿ ಹೆಸರನ್ನೇ ಸ್ಮರಿಸಿ ಚೆನ್ನಮ್ಮ ಎಂದು ನಾಮಕರಣ ಮಾಡಿದರು. ತಮ್ಮ ಹೆಸರಿಗೆ ಕಾರಣವಾದ ಮನೆದೇವರ ಮೇಲೆ ಚೆನ್ನಮ್ಮ ಅವರಿಗೆ ಅಪಾರವಾದ ಭಕ್ತಿ ಇತ್ತು. ದೇವೇಗೌಡರ ಕುಟುಂಬದ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಈ ದೇವಿಯ ಸ್ಮರಣೆ ಇರ್ತಿತ್ತು. ಈ ತಾಯಿಯ ಮೇಲೆ ಭಕ್ತಿ ಮತ್ತು ಊರಿನವರ ಗೌರವ ಎಂತಹ ಶಿಖರ ಮುಟ್ಟಿತು ಅಂದರೆ, ಮುತ್ತಿಗೆ ಹಿರೇಹಳ್ಳಿಯ ಸುತ್ತಮುತ್ತಲಿನ 5 ಹಳ್ಳಿಗಳು ಸೇರಿ ಮಾಡುವ ವರ್ಷದ ದೊಡ್ಡ ಜಾತ್ರೆಯಲ್ಲಿ ಆರಾಧ್ಯ ದೈವ ಚೆನ್ನಾಂಬಿಕಾ ದೇವಿಗೆ ಮೊದಲ ಮಹಾಮಂಗಳಾರತಿ ನೆರವೇರುವ ಅಧಿಕಾರ ಕೇವಲ ಚೆನ್ನಮ್ಮನವ್ರಿಗಷ್ಟೇ ಮೀಸಲಾಗಿತ್ತು. ದೊಡ್ಡಗೌಡ್ತಿ ದೇವಸ್ಥಾನದ ಒಳಗೆ ಹೋಗಿ ದೇವಿಗೆ ಪೂಜೆ ಮುಗಿಸಿ ಹೊರಬರುವವರೆಗೂ ಇಡೀ 5 ಹಳ್ಳಿಯ ಜನರೇ ಹೊರಗೆ ಕಾಯುತ್ತಾ ನಿಲ್ತಿದ್ರು. ಅಷ್ಟರ ಮಟ್ಟಿಗೆ ಆ ಮಣ್ಣಿನ ಜನರು ಇವರನ್ನ ದೇವತೆಯಂತೆ ಪೂಜಿಸ್ತಿದ್ರು. ಕಷ್ಟಗಳಿಗೆ ಹೆಗಲಾಗುತ್ತಿದ್ದ ಆ ಮಹಾನ್ ಚೇತನದ ಭೌತಿಕ ಕಾಯ ಇವತ್ತು ಕಣ್ಮರೆಯಾಗಿರ್ಬೋದು. ಆದರೆ ಅವರು ಕಣ್ಣೀರು ಒರೆಸಿ ನಿರ್ಮಿಸಿದ ಶಾಲೆ, ಆಸ್ಪತ್ರೆ ಹಾಗೂ ಆ 3 ಭವ್ಯ ದೇವಾಲಯಗಳ ರೂಪದಲ್ಲಿ ದೊಡ್ಡಗೌಡ್ತಿ ಚೆನ್ನಮ್ಮನವರು ಆ ಗ್ರಾಮದ ಜನರ ಉಸಿರಿನಲ್ಲಿ ಸದಾ ಶಾಶ್ವತವಾಗಿ ಜೀವಂತವಾಗಿರ್ತಾರೆ. ದೊಡ್ಡಗೌಡ್ತಿ ಚೆನ್ನಮ್ಮನವರು ದೇವೇಗೌಡರ ರಾಜಕೀಯ ಏಳಿಗೆಯಲ್ಲಿ ಕುಟುಂಬದಲ್ಲಿ ಹೊರಹೊಮ್ಮಿರೋ ರಾಜಕೀಯ ಶಕ್ತಿಗಳ ಹಿಂದೆ ಯಾವ ರೀತಿ ಎಲೆಮರೆಕಾಯಿಯಂತೆ ಕೆಲಸ ಮಾಡಿದ್ದಾರೆ ಎಂಬ ಬಗ್ಗೆ ರಾಜಕೀಯ ದಿಗ್ಗಜರೇ ಭಾವುಕ ಮಾತುಗಳನ್ನಾಡಿದ್ದಾರೆ. ದೇವೇಗೌಡರ ಪಾಳ್ಯದಲ್ಲಿ ಪಳಗಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚೆನ್ನಮ್ಮನವರನ್ನ ತುಂಬಾ ಹತ್ತಿರದಿಂದ ನೋಡಿದ್ದಾರೆ. ಚೆನ್ನಮ್ಮ ನಿಜಕ್ಕೂ ಮಹತಾಯಿಯೇ ಹೌದು ಅಂತ ಸಿದ್ದು ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಸಂಬಂಧಪಟ್ಟ ವರದಿ ಇಲ್ಲಿದೆ. ಚೆನ್ನಮ್ಮ ಆದರ್ಶ ಗೃಹಿಣಿಯಾಗಿದ್ರು. ಸಿದ್ದರಾಮಯ್ಯ ಭಾವುಕ ನುಡಿ. ಚೆನ್ನಮ್ಮ ಅವರ ನಿಧನದ ಬೆನ್ನಲ್ಲಿಯೇ ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ನಿಧನದಿಂದ ದುಃಖಿತನಾಗಿದ್ದೇನೆ. ಜನತಾ ಪರಿವಾರದಲ್ಲಿದ್ದ ನಾನು ದೇವೇಗೌಡರ ಕುಟುಂಬದೊಂದಿಗೆ ನಿಕಟವಾದ ಒಡನಾಟ ಇಟ್ಟುಕೊಂಡವನಾಗಿ ಚೆನ್ನಮ್ಮನವರನ್ನ ಸಮೀಪದಿಂದ ಬಲ್ಲವನು. ಚೆನ್ನಮ್ಮನವರು ತಮ್ಮ ಜೀವನದಲ್ಲಿ ಎದುರಾದ ಕಷ್ಟ ನೋವುಗಳಿಂದ ಕುಗ್ಗದೆ ಎಲ್ಲವನ್ನೂ ಧೈರ್ಯದಿಂದ ಎದುರಿಸಿದ್ದ ಗಟ್ಟಿಗಿತ್ತಿ. ದೇವೇಗೌಡರ ರಾಜಕೀಯ ಜೀವನದ 7 ಬೀಳಿನ ನಡುವೆ ದೊಡ್ಡ ಕುಟುಂಬವನ್ನು ಪೊರೆಯುತ್ತಾ ಬಂದ ಅವರು ಒಬ್ಬ ಆದರ್ಶ ಗೃಹಿಣಿಯಾಗಿದ್ದರು ಎಂದು ಬರೆದುಕೊಂಡಿದ್ದಾರೆ. ಅಲ್ಲದೆ ಚೆನ್ನಮ್ಮ ಅವರು ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದನ್ನು ಸ್ಮರಿಸಿರುವಂಥ ಸಿದ್ದರಾಮಯ್ಯ ಅವರು ಮಾಜಿ ಪ್ರಧಾನಿಯ ಪತ್ನಿಯಾಗಿದ್ದರು. ಅವರಲ್ಲಿ ಯಾವುದೇ ಹಮ್ಮು ಬಿಮ್ಮು ಇದ್ದಿರಲಿಲ್ಲ ಅಂತ ಹೇಳಿದ್ದಾರೆ. ಇತ್ತ ತಾಯಿಯ ಅಗಲಿಕೆಯ ಆಘಾತ ಮತ್ತು ನೋವಿನಲ್ಲಿರುವಂಥ ಕುಮಾರಸ್ವಾಮಿ ದುಃಖ ಹೊರಗೆಡವಿದ್ದಾರೆ. ಅಮ್ಮ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಲಕ್ಷಾಂತರ ಕುಟುಂಬಗಳಿಗೆ ದಾರಿದೀಪವಾಗಿದ್ದರು ಎಂದು ತಾಯಿಯ ತ್ಯಾಗವನ್ನು ಸ್ಮರಿಸಿದ್ದಾರೆ. ಸುಮಾರು 65ರಿಂದ 70 ವರ್ಷಗಳ ಕಾಲ ನಮ್ಮ ತಂದೆಯ ನೆರಳಾಗಿ ಬದುಕಿದರು. ತಮ್ಮ ಇಡೀ ಜೀವನವನ್ನೇ ಗಿಟ್ಟರು ಎಂದು ಹೇಳುವ ಜೊತೆಯಲ್ಲಿ ಮತ್ತೊಂದು ವಿಚಾರವನ್ನು ತೆರೆದಿಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ಟಿವಿ5 ವಿಶೇಷ. ನೋಡ್ತಾ ಇರಿ ಟಿವಿ5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.